ಪಟ್ಟಣದ ಆಂಜನೇಯ ದೇವಾಲಯದಲ್ಲಿ ರಾಮನವಮಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ರಾಮನವಮಿಗಾಗಿ ಇಡೀ ಪಟ್ಟಣ ಕೇಸರಿಮಯವಾಗಿದೆ. ಎಲ್ಲಾ ವೃತ್ತಗಳು ಕೇಸರಿ ಬಂಟಿಂಗ್ ಹಾಗೂ ಧ್ವಜಗಳಿಂದ ರಾರಾಜಿಸುತ್ತಿವೆ. ಇಂದು ಬೆಳಗಿನಿಂದಲೇ ಪಟ್ಟಣದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಆಂಜನೇಯ ದೇವಾಲಯದಲ್ಲಿ ದೇವಾಲಯ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಂಜನೇಯ ದೇವಾಲಯದಲ್ಲಿ ದೇವಾಲಯ ಸಮಿತಿ ವತಿಯಿಂದ ಪ್ರಧಾನ ಅರ್ಚಕರಾದ ನಂಜುಂಡೇಶ್ವರ ಅವರ ನೇತೃತ್ವದಲ್ಲಿ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ ನಡೆಯಿತು. ದೇವಾಲಯಕ್ಕೆ ಆಗಮಿಸಿದ ನೂರಾರು ಭಕ್ತರಿಗೆ ಕೋಸಂಬರಿ, ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಮತ್ತೊಂದೆಡೆ ರಾಮನವಮಿ ಆಚರಣಾ ಸಮಿತಿ ವತಿಯಿಂದ ಶ್ರೀರಾಮದೇವರಿಗೆ ವಿಶೇಷ ಪೂಜೆಯೊಂದಿಗೆ ನೆರೆದಿದ್ದ ಭಕ್ತರಿಗೆ ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ರಾಮನವಮಿ ಅಂಗವಾಗಿ ಸಂಜೆ ವಿವಿಧ ಗ್ರಾಮೀಣ ಭಾಗಗಳಿಂದ 12 ಸ್ತಬ್ಧ ಚಿತ್ರಗಳು, ಜನಪದ ಕಲಾ ತಂಡಗಳೊಂದಿಗೆ ಶ್ರೀರಾಮದೇವರ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಆದ್ದರಿಂದ ನಾವು ಕಳೆದ 11 ವರ್ಷಗಳಿಂದ ಜನಪದ ಕಲೆಗೆ ಅವಕಾಶ ನೀಡುತ್ತಿದ್ದೇವೆ ಎಂದು ರಾಮನವಮಿ ಆಚರಣಾ ಸಮಿತಿ ಅಧ್ಯಕ್ಷ ಸುಭಾಷ್ ತಿಮ್ಮಯ್ಯ ತಿಳಿಸಿದರು. ಈ ಸಂದರ್ಭ ಆಂಜನೇಯ ದೇವಾಲಯ ಸಮಿತಿ ಅಧ್ಯಕ್ಷ ಸಿಪಿ ಗೋಪಾಲ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಸ್ಎಲ್ ಸೀತಾರಾಮ್, ಕಾರ್ಯದರ್ಶಿ ನಂದಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವತಿಯಿಂದ ರಾಮನವಮಿ ಉತ್ಸವ ಸಮಿತಿ 11ನೇ ವರ್ಷದ ರಾಮನವಮಿಯನ್ನು ಆಚರಣೆ ಮಾಡ್ತಿದ್ದೀವಿ. ರಾಮನವಮಿ ಉತ್ಸವದಲ್ಲಿ ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತದೆ, ಮಧ್ಯಾಹ್ನ ಅನ್ನದಾನ ವ್ಯವಸ್ಥೆ ಇರ್ತದೆ, ರಾತ್ರಿ ಅನ್ನದಾನ ವ್ಯವಸ್ಥೆ ಇರ್ತದೆ. 6:30ಕ್ಕೆ ಸರಿಯಾಗಿ ನಾವು ಮಹಾಮಂಗಳಾರತಿ ಆದಮೇಲೆ ರಾಮನ ಮೂರ್ತಿಯನ್ನು ಅಲಂಕಾರ ವಿದ್ಯುತ್ ಮಂಟಪದಲ್ಲಿ ಕೊಳ್ಳಿಸಿ ಅಲ್ಲಿಂದ ನಾವು ಒಂದು ಪ್ರೊಸೆಷನ್ ಹೊಡ್ತೀವಿ. ಪ್ರೊಸೆಷನಲ್ಲಿ ಎಲ್ಲ ಜನಪದ ಕಲೆಗಳು ಕಾರ್ಯಕ್ರಮ ಇರ್ತದೆ. ಒಂದು ಚೆಂಡೆ, ಹುಲಿವೇಷ, ಹಾಗೆ ಬೀಲ್ಕುದುರೆ, ಭಜನಾ ಮಂಡಳಿ ಅವರಿಂದ ಮಂಗಳೂರು ಭಜನಾ ಮಂಡಳಿಯಿಂದ ಭಜನಾ ಟೀಮ್ ಇರ್ತದೆ. ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಮತ್ತೆ ಮುಕ್ತಾಯ ಮಾಡ್ತೀವಿ. ಆದರೆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಾವು DJ ಬಳಸಲ್ಲ, ಜನಪದ ಕಾರ್ಯಕ್ರಮ ಅಂತ ಕಾರಣಕ್ಕೋಸ್ಕರ ಜನಪದ ಕಲೆಗಳನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಸಾಯಂಕಾಲ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ರಾಮನವಮಿ ಉತ್ಸವ ಸಮಿತಿ ಕಡೆಯಿಂದ ನಾನು ಮನವಿ ಮಾಡಿಕೊಳ್ತೇನೆ. ಕೊಡ್ತಾರೆ ನೀವು ತಗೊಳ್ಳಿ. ಬನ್ನಿ ಹಾಕೋ ಮಕ್ಕಳಿಗೆ ನಮ್ದು ಹಾಕ್ತೀರಿ ನಾವು ಪೇಪರ್ಗೆ ಈ ಕಡೆ ಸೈಡ್ ಒಂದು ತೆಗಿಬೇಕಿತ್ತು. ಬೇಗೋಗಿ ಈ ಸಲ ನೋಡ್ಬೇಕಣ್ಣ, ಎಕ್ಸಾಮ್ ಹೆಂಗ್ ಬರ್ದಿರ್ತಾರ ಆ ಥರ. ಅವ್ರಿಗೆ